Hello students, welcome to Ishwari Taniksha channel. So students, option entry already start ಆಗಿದೆ for medical candidates ಗೆ. So ನೀವು already option entry ಮಾಡಿದ್ರೆ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಾರಿಫಿಕೇಷನ್ ಮಾಡೋದಕ್ಕಾಗಿ ಒಂದು ನೋಟಿಫಿಕೇಷನನ್ನು KEA ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಇದು ನೋಡಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ. ಸೊ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಮೆಡಿಕಲ್ಗೂ ಪಾರ್ಟಿಸಿಪೇಟ್ ಮಾಡಬೇಕು, ಎಂಜಿನಿಯರಿಂಗೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಸೊ ನಿಮಗೆ ಫಸ್ಟು ಯಾವ ಸೀಟ್ ಬೇಕು ಅಂತ ಪ್ರಯಾರಿಟಿ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಮೆಡಿಕಲ್ ಫಸ್ಟು ಬೇಕು, ಸೆಕೆಂಡ್ ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಂಜಿನಿಯರಿಂಗ್ ಅಂದ್ಕೊಳ್ಳಿ. ಎಂಜಿನಿಯರಿಂಗ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಅಗ್ರಿಕಲ್ಚರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಬೇರೆ ಏನಾದರೂ ಆಪ್ಷನ್ ಇರ್ಬೋದು. ಸೊ ಎಂಜಿನಿಯರಿಂಗ್ ಸೆಕೆಂಡ್ ಆಪ್ಷನ್, ಥರ್ಡ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಅನ್ನೋದಾದರೆ ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಎಲ್ಲ ಮೆಡಿಕಲ್ ಕಾಲೇಜಸ್ಸು ಫಸ್ಟು ನಂಬರ್ಸ್ ಕೊಡಿ. ಅದಾದಮೇಲೆ ಎಂಜಿನಿಯರಿಂಗ್ ಅಂದರೆ ಎಂಜಿನಿಯರಿಂಗ್ಗೆ ನಂಬರ್ಸ್ ಕೊಡಿ. ಅದಾದಮೇಲೆ ಅಗ್ರಿಕಲ್ಚರು. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು 1 to 40ವರೆಗೂ ಮೆಡಿಕಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ನಂಬರ್ ಆದರೂ ಕೊಡ್ಬೋದು, ಅಂದರೆ ಎಷ್ಟು ಮೆಡಿಕಲ್ ಕಾಲೇಜಸ್ ಆದರೂ ಆಪ್ಷನ್ ಎಂಟ್ರಿಯಲ್ಲಿ ಕೊಡ್ಬೋದು. ನೆಕ್ಸ್ಟು ಎಂಜಿನಿಯರಿಂಗ್ ಕೊಡಿ, ಆಮೇಲೆ ಅಗ್ರಿಕಲ್ಚರ್ ಕೊಡಿ. ಇದೊಂದು ಎಕ್ಸಾಂಪಲ್ಲು. ಸೊ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ. ಸಪೋಸ್ ನಿಮಗೆ ಎಂಜಿನಿಯರಿಂಗ್ ಫಸ್ಟ್ ಪ್ರಿಫರೆನ್ಸ್ ಇದ್ದು ಸೆಕೆಂಡ್ ಮೆಡಿಕಲ್ ಆದರೆ ಸೊ ಫಸ್ಟ್ ಎಂಜಿನಿಯರಿಂಗ್ ಕಾಲೇಜಸ್ಗೆ ನಂಬರ್ಸ್ ಕೊಡಿ. ಅದಾದಮೇಲೆ ಮೆಡಿಕಲ್ ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಮಾಡಿ. ಸೊ ಇದು ಸೆಕೆಂಡ್ ಎಕ್ಸಾಂಪಲ್. ಥರ್ಡ್ ಎಕ್ಸಾಂಪಲ್ ನೋಡಿ. ಸಪೋಸ್ ನಿಮಗೆ ಒಂದು 5 ಎಂಜಿನಿಯರಿಂಗ್ ಕಾಲೇಜು ನಿಮಗೆ ಸಿಕ್ಕಿದ್ರೆ ಅದು ಜಾಯ್ನ್ ಆಗ್ತೀನಿ ಅಂತ ಅನ್ಕೊತೀರಾ. ಅಕಸ್ಮಾತ್ ಆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಸಿಕ್ಕಿಲ್ಲ ಅಂತಂದರೆ ಮೆಡಿಕಲ್ ಕಾಲೇಜ್ ಎರಡು ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕರೆ ನಾನು ಜಾಯ್ನ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಸೊ ಫಸ್ಟು ನೀವು ಆ ಎಂಜಿನಿಯರಿಂಗ್ ಕಾಲೇಜ್ದು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿ. ಅದಾದಮೇಲೆ ಮೆಡಿಕಲ್ ಅನ್ನೋದಾದರೆ ಮೆಡಿಕಲ್ದು ಮಾಡಿ. ಮತ್ತು ಆ ಮೆಡಿಕಲ್ ಆದಮೇಲೆ ಮತ್ತೆ ಎಂಜಿನಿಯರಿಂಗ್ ಕಾಲೇಜ್ದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಎಂಜಿನಿಯರಿಂಗು ಮೆಡಿಕಲ್, ಎಂಜಿನಿಯರಿಂಗ್ ಮೆಡಿಕಲ್. ಸೊ ಆಪ್ಷನ್ ಎಂಟ್ರಿ ಹೇಗೆ ಬೇಕಾದ್ರೂ ಮಾಡ್ಬೋದು. ಸೊ ಒಂದು ಆರ್ಡರ್ ಅಂತ ಇಲ್ಲ, ಫಸ್ಟು ಎಂಜಿನಿಯರಿಂಗ್ ಮಾಡಬೇಕು, ಸೆಕೆಂಡ್ ಮೆಡಿಕಲ್ ಮಾಡಬೇಕು, ಆ ಥರ ಇಲ್ಲ. ಎಂಜಿನಿಯರಿಂಗು ಮೆಡಿಕಲ್ಲು, ಎಂಜಿನಿಯರಿಂಗ್ ಮೆಡಿಕಲ್ ಆ ಥರ ಆಲ್ಟರ್ನೇಟ್ ಸಹ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸ್ ಸೀಟ್ ಸೆಲೆಕ್ಷನ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗಿರಬೇಕು ಆಪ್ಷನ್ ಎಂಟ್ರಿಯಲ್ಲಿ. ಏನು ಅಂತಂದರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೀಟ್ಸ್ ಬಂದ್ಬಿಟ್ಟು 4 ಟೈಪ್ಸ್ ಆಫ್ ಸೀಟ್ಸ್ ಇದೆ ಅಲ್ವಾ. ಗೌರ್ನಮೆಂಟು, ಪ್ರೈವೇಟು, NRI ಮತ್ತು ಮ್ಯಾನೇಜ್ಮೆಂಟ್ ಕೋಟಾ. ಸೊ ಮ್ಯಾನೇಜ್ಮೆಂಟ್ ಕೋಟಾ ಬಂದ್ಬಿಟ್ಟು ಕ್ಯೂ ಅಂತ ಕೊಟ್ಟಿರ್ತಾರೆ ಅಲ್ಲಿ. ಸೊ ನೀವು ಗೌರ್ನಮೆಂಟ್ ಸೀಟ್ ಸೆಲೆಕ್ಟ್ ಮಾಡೋದಾದರೆ G ಅಂತ ಇದೆಯಾ ಅಂತ ನೋಡಿ, MG ಅಂತ ಇರುತ್ತೆ, ಮೆಡಿಕಲ್ ಸೀಟ್ ಗೌರ್ನಮೆಂಟ್ ಅಂತ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಒಂದೇ ಕಾಲೇಜಲ್ಲಿ ನಿಮಗೆ ಗೌರ್ನಮೆಂಟ್ ಸೀಟ್ ಇರುತ್ತೆ, ಪ್ರೈವೇಟ್ ಸೀಟ್ ಇರುತ್ತೆ, NRI ಸೀಟ್ ಇರುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ. ಸೊ ನೀವು ಒಂದೇ ಕಾಲೇಜಿಂದ ಆಪ್ಷನ್ ಎಂಟ್ರಿಯಲ್ಲಿ ಗೌರ್ನಮೆಂಟ್ ಸೀಟು ಆ್ಯಡ್ ಮಾಡ್ಕೋಬೋದು, ಪ್ರೈವೇಟ್ ಸೀಟ್ ಆ್ಯಡ್ ಮಾಡ್ಕೋಬೋದು, ಮ್ಯಾನೇಜ್ಮೆಂಟ್ ಸೀಟ್ ಆ್ಯಡ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಎಂಟ್ರಿಯಲ್ಲಿ ಬರೀ ಒಂದು ಕಾಲೇಜಿಂದ ಬರೀ 1 ಟೈಪ್ ಆಫ್ ಸೀಟ್ ತೊಗೊತೀನಿ ಅಂತ ಇಲ್ಲ. ಒಂದು ಕಾಲೇಜಲ್ಲಿ ನೀವು ಪ್ರೈವೇಟ್ಗೂ ಅಪ್ಲೈ ಮಾಡ್ಬೋದು, ಗೌರ್ನಮೆಂಟ್ಗೂ ಅಪ್ಲೈ ಮಾಡ್ಬೋದು, ಮ್ಯಾನೇಜ್ಮೆಂಟ್ಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಈಗ ಆಪ್ಷನ್ ಎಂಟ್ರಿ ಮುಗ್ದಾದ ಮೇಲೆ ನಿಮಗೆ ಮಾಕ್ ರಿಸಲ್ಟನ್ನು ಕೊಡ್ತಾರೆ. ಸೊ ಮಾಕ್ ರಿಸಲ್ಟನ್ನು ಕೊಟ್ಟಾದಮೇಲೆ ಸೊ ನೀವು ಅದರಲ್ಲಿ ನೋಡ್ಕೋಬೋದು, ಏನಾದ್ರು ಚೇಂಜಸ್ ಬೇಕಂದರೆ ಚೇಂಜಸ್ ಮಾಡ್ಕೋಬೋದು. ಅಂದರೆ ನಿಮಗೆ ನ್ಯೂ ಕಾಲೇಜಸ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು. ಸೊ ರೀಅರೇಂಜ್ಮೆಂಟ್ ಮಾಡಿಕೊಂಡು ಫಸ್ಟ್ ರೌಂಡ್ ಹೋದ್ಮೇಲೆ ನಿಮಗೆ ಮತ್ತೆ ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಕೊಡೋದಿಲ್ಲ. ಸೊ ಅದಕ್ಕೆ ಗಮನ ಇಡಬೇಕು. ಇವಾಗಲ್ಲ, ಸೊ ಅದು ಫಸ್ಟ್ ರೌಂಡ್ಗೆ. ಸೊ ಫಸ್ಟ್ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡೋವಾಗ ಸೊ ಗಮನದಿಂದ ಮಾಡಬೇಕು. ಯಾಕೆ ಅಂತಂದರೆ ಒನ್ಸ್ ಆಪ್ಷನ್ ಎಂಟ್ರಿಗೆ ನೀವು ಕಾಲೇಜಸ್ ಹಾಕಿದ್ಮೇಲೆ ಅದು ಫಿಕ್ಸ್ ಆಗುತ್ತೆ. ಸೊ ನೀವು ಸೆಕೆಂಡ್ ಥರ್ಡ್ ರೌಂಡ್ಗೆಲ್ಲ ನೀವು ನ್ಯೂ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಸೊ ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಈಗ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಲಿಸ್ಟು ಮಾಡಿಟ್ಕೊಳ್ಳಿ. ಅಂದರೆ ನಿಮಗೆ ಯಾವ ಕಾಲೇಜಸ್ ಬೇಕು, ಯಾವ ಕೋರ್ಸ್ ಬೇಕು ಅಂತ ಒಂದು ಫಸ್ಟು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಫಸ್ಟು ಮೆಡಿಕಲ್ ಬೇಕು, ಮೆಡಿಕಲ್ ಇಲ್ಲ ಅಂತಂದರೆ ಎಂಜಿನಿಯರಿಂಗ್ ಮಾಡ್ತೀನಿ, ಎಂಜಿನಿಯರಿಂಗ್ ಇಲ್ಲ ಅಂದರೆ ಡೆಂಟಲ್ ಮಾಡ್ತೀನಿ, ಡೆಂಟಲ್ ಇಲ್ಲ ಅಂದರೆ ಅಗ್ರಿಕಲ್ಚರ್ ಮಾಡ್ತೀನಿ. ಆ ಥರ ನಿಮ್ದು ಏನಾದರೂ ಆಪ್ಷನ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಅದ್ರ ಪ್ರಕಾರ ಪ್ರಯಾರಿಟಿ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ಸೊ ಸ್ಟೂಡೆಂಟ್ಸ್ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಾದಮೇಲೆ ಅದು ಕರೆಕ್ಟಾ ರಾಂಗಾ ಅಂತ ಏನಾದರೂ ನಿಮಗೆ ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ಬೋದು. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕಳಿಸಿ ಮತ್ತು ನಿಮ್ಮ ರಿಜಿಸ್ಟರ್ ನಂಬರೆಲ್ಲ ನೀವು ಬ್ಲಾಕ್ ಮಾಡ್ಬೋದು. ಅಂದರೆ
ಬ್ಲರ್ ಮಾಡ್ಬೋದು. ಸೊ ಯಾರಿಗೂ ನಿಮ್ಮ ರಿಜಿಸ್ಟರ್ ನಂಬರ್ ಅದೆಲ್ಲ ಕೊಡಬೇಡಿ. ಸೊ ಅದನ್ನೆಲ್ಲ ಬ್ಲರ್ ಮಾಡಿಬಿಟ್ಟು, ಸೊ ಆಪ್ಷನ್ ಎಂಟ್ರಿ ಲಿಸ್ಟು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಳಿಸ್ಕೊಡಿ, ಏನು ಡೌಟ್ ಇದೆ ಅಂತ. ಸೊ ಒಂದ್ಸರಿ ನಾನು ಬೇಕಾದ್ರೆ ಚೆಕ್ ಮಾಡಿಬಿಟ್ಟು ನಿಮಗೆ ಐಡಿಯಾಸ್ ಏನಾದರೂ ಬೇಕಂದರೆ ಕೊಡ್ತೀನಿ. ಸೊ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದಿ ವೆರಿ ಬೆಸ್ಟ್.